ಈ ಥರನಾ? ಹಂಗೆ ಇಡಿ ಇಟ್ಟು ಸೈಡ್ ಬರ್ತು ಕೆಳಗೆ ಇಟ್ಲ ಪೈನ ಸೈಡ್ ಹೆಂಗೆ ಇಟ್ಕೊಳ್ಳಿ ಎಂದು ಹಾಂ ಗಟ್ಟಿಯಾಗಿ ಕೂತ್ಕೊಳ್ಳಿ ಹಾಂ ಇಲ್ಲಿ ಒಂದು ನಿಮಿಷ ಇದೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಬಿಡಿ ಅದು ಸ್ವಲ್ಪ ಹಳೇದಾಗುತ್ತಲ್ಲ ಅದಕ್ಕೆ ಟೈಟ್ ಮಾಡ್ಬೋದು ಹಾಂ ಹಂಗೆ ಬಿಟ್ಟು ನೋಡಿ ಅದು ಸೂಪರ್ ಬಿಡಿ 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 ಕಾಲು ಬಿಡಿ ಮಂಡಿ ಬಿಡಿ ಅದೇ ನಿಮ್ಮ ತಮ್ಮವ್ರು ಗಟ್ಟಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಒಂದು ಆಡ್ಬಿಡ್ತೀರಿ ಚೆನ್ನಾಗಿ ಕೂತ್ಕೊಳ್ಳಿ ನಾನು ಕೂತ್ಕೊಳ್ಳಿ ಕದ ಏನು ತೊಂದರೆ ಬಿಟ್ಕೊಳ್ಳಿ ಭಾಳ ಕ್ಲಿಯರ್ ಹಾಂ ಹಾಂ ನೋಡಿ ಈಗ ಸ್ವಲ್ಪ ಡೌನ್ ಮಾಡಿ ಹಿಂಗೆ ಹಿಂಗೆ ಹಂಗೆ ನಾರ್ಮಲ್ ಹೊಸ್ಕೊಳ್ಳಿ ಹಂಗೆ ರಿಲ್ಯಾಕ್ಸ್ ಮಾಡಿ ಅಷ್ಟೇ ಸೂಪರ್ ಸರ್ ಹಾಂ ಹಾಸ್ಪಿಟಲ್ದಾಗ ಮನೆ ಹಾಂ ಇಟ್ಕೊಂಡೆ ಹಿಂದೆ ಸರಿ ನಾನು ಮಚ್ಚಿ ಕಾಲು ಮಾಡಿ ಹಾಂ ಹಂಗೆ ಮೇಲೆ ಫುಲ್ ನಾನು ಉಸಿರಾಡಿ ಅಷ್ಟೇ ಉಸಿರಾಡಿ 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 ಯಾವುದು ಮೈಯಲ್ಲಿ ಪ್ರಾಬ್ಲಮ್ ಇದ್ದರೆ ನೋಡಿ ಈ ಜಾಗ ಹೇಳ್ತೀನಿ ಓಪನ್ ಆಗಿ ನಮ್ಮ ಹಾರ್ಟು ಮತ್ತು ಬ್ರೈನು ಎರಡು ಸಂಬಂಧ ಇರೋ ಜಾಗ ಈ ಸರ್ಕಲ್ ನಮ್ಮ ಬ್ರೈನು ಮತ್ತು ಹಾರ್ಟ್ ಸಂಬಂಧ ಇರೋ ಜಾಗ ಇದು ನೋಡ್ಲಿಕ್ಕೆ ಸಿಂಪಲ್ ಅಲ್ಲ ಅದಕ್ಕೆ ಅವಾಗ ಕೇಳ್ತಾ ಇರೋದು ನಿಮ್ಗೆ ಏನಾದ್ರು ತರಿಸುತ್ತೆ ಏನೋ ಬಂದರೆ ಹೇಳಿ ಸಾರ್ ಅಂತ ಪಾಯಿಂಟ್ ಆಗುತ್ತೆ ಸ್ವಲ್ಪ ಇದು ಇವಾಗ ಏಟಾಗಿ ಬಂದು ನಾನು ಇಷ್ಟೊಂದು ರಿಸ್ಕ್ ತಗೊಳ್ಳಲ್ಲ ಇದು ಹಳೇದಾಗುತ್ತೆ ಸ್ವಲ್ಪ ಅದರಿಂದಾಗಿ ಸ್ವಲ್ಪ ನೋವು ಅನಿಸ್ಬೇಕು పారాసెటమాల్ తీసుకొని అదే హాస్పిటల్ దగ్గర వెళ్ళి పారాసెటమాల్ తీసుకొని వెళ్ళండి. బ్రెత్ ఫ్రీ పర్వాలేదు తీసుకో ఉన్నిలే తీసుకోండి. సరిపోయితే ಇಟ್ಕೊಳ್ಳಿದ
ನೀವು ಫೋನಲ್ಲಿ ಮಾತಾಡ್ಕೊಂಡಿದ್ದೀರಲ್ಲ? ಇಬ್ಬರೇ ಇಂಪಾರ್ಟೆಂಟ್ ಅನ್ಕೊಂಡೆ ನಾನು ಅನ್ನ. ಓಕೆ ಒಬ್ಬ ಮಗುಗೆ ಹುಷಾರಿಲ್ಲ ಸರ್, ಹೌದಾ? ಮನೇಲಿ ಬಿಟ್ಟು ಬಂದು. ಸರಿ ಸರಿ ಆಗಲಿ, ಬೇಗ ಕಳಿಸ್ಬಿಡ್ತೀವಿ. ಇಂಡಿಯಾದಲ್ಲಿ ಎಲ್ಲಿ ಬೇಗ ಸುತ್ತಿ ಸರ್, ಹಾಂ ಸರ್. ಕಟ್ ಅಂದ್ರೆ ಸಭೆ ಅದನ್ನು ಸಾಕಿ ಕಳಿಸ್ಬಿಡ್ತಾರೆ. ಇಷ್ಟಿಷ್ಟೆಲ್ಲ ನಿಮ್ಗೆಲ್ಲ ಮಾಡಿಲ್ಲ, ಯಾರು ಮಾಡೋದಿಲ್ಲ. ಅದು ನೋಡಿ ಸರ್, ನಾನು ಹೆಂಗೆ ಕರ್ಕೊಂಡು ಬರುತ್ತೆ ಒಳ್ಳೆ ಜಾಗಕ್ಕೆ ಅಂದರೆ, ಹಾಂ ಈಗ ನಾನು ಬೆಂಗಳೂರಲ್ಲಿ ಎಲ್ಲೆಲ್ಲೋ ಹೋಗ್ಬೋದಾಗಿತ್ತು, ಹಾಂ ಹಾಂ ಬನಶಂಕರಿಲೋ ಬೇರೆ ಎಲ್ಲೋ ಹೋಗ್ಬೋದಾಗಿತ್ತು. ಹೌದು ಬಟ್ ಆ ಡೆಸ್ಟಿನಿ ಅನ್ನೋದು ಹ್ಮ್. ಕರೆಕ್ಟಾಗಿ ಕರ್ಕೊಂಡು ಬರುತ್ತೆ. 100%. ಅದೆಲ್ಲ ತುಂಬ ಬಿಲೀವ್ ಮಾಡ್ತೀನಿ ಸರ್ ನಾನು. ದೇವರು. ಇಲ್ಲಿ ಕನಕಪುರ ಇದರಲ್ಲಿ, ಕನಕಪುರ ರೋಡಲ್ಲಿ ಅದೇ ನಮ್ಮ ಹರಿಕೃಷ್ಣ ದೇವಸ್ಥಾನ ದೊಡ್ಡದಾಗಿ ಕಟ್ಟಿದ್ದಾರೆ ಅಲ್ಲಿ. ಹಾಂ, ಅಲ್ಲಿ ಆರ್ಟ್ ಆಫ್ ಲಿವಿಂಗ್ ಹತ್ರ. ಅಲ್ಲಿಂದ ದೊಡ್ಡ ಪೂಜೆ ನಮ್ಮ ಹತ್ರ ಬರ್ತಾರೆ. ಹೌದಾ? ಎಲ್ಲ ಹೊರಗಡೆ ಗೊತ್ತು. ಅವ್ರೆಲ್ಲ ಬಂದು ನಮ್ಮ ಹತ್ರ ಬರ್ಬೇಕಂದ್ರೆ ಅವ್ರದ್ದು ವೈಬ್ರೇಷನ್ ಇರ್ತದೆ, ಇಲ್ಲಿ ಹೋಗ್ಬೋದಾ ಬೇಡ ಅಂತ ಫಸ್ಟ್ ತೀರ್ಮಾನ ಮಾಡೋದು. ಅವ್ರು ಚೆಕ್ ಮಾಡಿ ನಮ್ಮ ಹತ್ರ ಬರೋದು. ಸ್ವಲ್ಪ ಹಂಗೆ ಬ್ರಿಡ್ಜ್ ಚೆನ್ನಾಗಿ ಕ್ಲಿಯರ್ ಸರ್. ಟೈಟ್. ಬಟ್ ಮುಂಚೆ ಈ ಥರ ಆದರೆ ನಾನು ಬಂದ್ಬಿಟ್ಟಿದೆ ಸರ್. ಅದು ವಾಸಿ ಆಗುತ್ತೆ ಅಂದ್ಕೊಂಡು ನಾನು ಇದು ಮಾಡೋದು. ಏನಾಗುತ್ತೆ ನಮ್ಗೆ ಗೊತ್ತಾಗಲ್ಲ ನೋಡಿ ಸರ್. ಒಂದ್ಸರಿ ಅನುಭವ. ಹಾಂ. ಒಂದು ದೊಡ್ಡ ಮಠಕ್ಕೆ ಹೋಗ್ಬೇಕಂದ್ರೆ ಸುಮಾರು